ನೆರೆಮನೆಗೆ ನುಗ್ಗಿದ ಶತ್ರು. ಒಂದು ಕ್ಷಣ ಗೊಂದಲಕ್ಕೆ ಬಿದ್ದೆ. ಮತ್ತೆ ತಿರುಗಿ ನೋಡಿದೆ. ಆತನೇ, ಅನುಮಾನವಿಲ್ಲ. ನಮ್ಕಾಚು ನದಿಯ 2ನೇ ಬ್ರಿಡ್ಜಿನ ಬಳಿ ನಿಂತಿದ್ದಾನೆ. ನನ್ನನ್ನು ನೋಡಿದ ತಕ್ಷಣ ಅದೇ ಹಳೆಯ ಉತ್ಸಾಹದಿಂದ, ಗೌರವದಿಂದ, ಒಂದು ಕಿರುನಗೆಯ ಸಮೇತ ಸೆಲ್ಯೂಟ್ ಮಾಡಿದ. ಆತ ಪ್ರತಾಪ್ ಸಿಂಗ್ ಸುಬೇದಾರ್. ಇದೇನು ನೀನು ಇಲ್ಲಿ ಅಂದೆ. ನಿಜಕ್ಕೂ ಆತನನ್ನು ನಮ್ಕಾಚು ನದಿಯ 2ನೇ ಬ್ರಿಡ್ಜ್ ಎಂಬ ತಕ್ಷಣದ ರಣಭೂಮಿಯಲ್ಲಿ ನೋಡಿ ನಂಬಲಾರದಾಗಿದ್ದೆ. ಆತ ತುಕಡಿಯೊಂದರ ಉಪನಾಯಕ, ಸೆಕೆಂಡ್ ಇನ್ ಕಮಾಂಡ್ ಅಂತಾರೆ. ನಿಜ ಹೇಳಬೇಕೆಂದರೆ ತನ್ನ ಯೂನಿಟ್ನ ಸಮಸ್ತ ಸೈನಿಕರಿಗೆ ತಂದೆಯಂತಹವನು. ಅಷ್ಟೊಂದು ಜವಾಬ್ದಾರಿಯುತ ಸ್ಥಾನ. ಅದಲ್ಲ, ಅವನನ್ನು ಕಂಡು ನನಗೆ ಆಶ್ಚರ್ಯವೇಕಾಯಿತೆಂದರೆ ಕೆಲವೇ ದಿನಗಳ ಹಿಂದೆ ತವಾಂಗ್ನಲ್ಲಿ ನಡೆದ ಆತನ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಾನೇ ಇದ್ದೆ. ಪ್ರತಾಪ್ ಸಿಂಗ್ ಸುಬೇದಾರ್ನ ನಿವೃತ್ತ ಜೀವನಕ್ಕೆ ಶುಭ ಹಾರೈಸಿದ್ದೆ. ಆಮೇಲೆ 10,500 ಅಡಿ ಎತ್ತರದ ತವಾಂಗ್ನಿಂದ ಇಳಿದು ರಜೆಗೆಂದು ನಾನೂ ಬೆಟ್ಟದ ಬುಡದಲ್ಲಿರುವ ಮೀಸಾಮಾರಿ ಎಂಬ ಸೈನಿಕ ಸ್ಥಾವರಕ್ಕೆ ಹೋದಾಗ ಈ ಪ್ರತಾಪ್ ಸಿಂಗ್ ಸುಬೇದಾರ್ ಅಲ್ಲೂ ಸಿಕ್ಕಿದ್ದ. ರೈಲಿಗೆ ರಿಸರ್ವೇಷನ್ ಮಾಡಿಸಿದ್ದೇನೆ. ಮೀರತ್ಗೆ ಹೋಗಬೇಕು. ಅದು ನನ್ನ ರೆಜಿಮೆಂಟ್ ಸೆಂಟರು. 28 ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದಾಯಿತು ಸಾಹೇಬ್. ನಿಮಗೆ ಗೊತ್ತಲ್ಲ, 2ನೇ ಪ್ರಪಂಚ ಯುದ್ಧದಲ್ಲಿ ಹೋರಾಡಿ ಶೂರ ಸೈನಿಕ ಅನ್ನಿಸಿಕೊಂಡವನು ನಾನು. ಆಮೇಲೂ ಭಾರತದ ಗಡಿಗಳಲ್ಲಿ ನಿಂತು ಬಡಿದಾಡಿದೆ. ಈಗ ವಯಸ್ಸಾಯಿತು. ಮೀರತ್ನಲ್ಲಿ ಪಿಂಚಣಿಯಾಗುತ್ತೆ. ಹೆಂಡತಿ ಮಕ್ಕಳು ಕಾಯ್ತಿರ್ತಾರೆ. ಹೋಗಿ ಫ್ಯಾಮಿಲಿಯೊಂದಿಗೆ ಸೇರಿಕೋಬೇಕು ಸಾಹೇಬ್ ಅಂದಿದ್ದ. ಇವತ್ತು ನೋಡಿದರೆ ಇಲ್ಲಿದ್ದಾನೆ, 16,500 ಅಡಿ ಎತ್ತರದ ಹಿಮಪರ್ವತದಲ್ಲಿ. ಮೀರತ್ಗೆ ಹೋಗಲಿಲ್ವಾ ಸುಬೇದಾರ್ ಅಂತ ಕೇಳಿದೆ. ನಮ್ಮದೇ ಬೆಟಾಲಿಯನ್ನು ಯುದ್ಧಕ್ಕೆ ಹೊರಟಿರುವಾಗ ಆ ಸುದ್ದಿ ಗೊತ್ತಾಗಿಯೂ ಪಿಂಚಣಿ ಕೇಳಲು ಹೋದರೆ ನ್ಯಾಯವಾ ಸಾಹೇಬ್? ಮೀಸಾಮಾರಿಯಲ್ಲಿದ್ದಾಗ ಯುದ್ಧ ಶುರುವಾಗಲಿದೆ ಎಂಬ ಸುದ್ದಿ ಕೇಳಿದೆ. ತಕ್ಷಣ ಮತ್ತೆ ನನ್ನನ್ನು ಯೂನಿಟ್ಗೆ ಸೇರಿಸಿಕೊಳ್ಳಿ ಅಂತ ವಿನಂತಿ ಮಾಡಿಕೊಂಡು ವಾಪಸ್ಸು ಬಂದುಬಿಟ್ಟೆ. ನಾನು ಮಾಡಿದ್ದು ಸರಿಯಲ್ಲವಾ ಸಾಹೇಬ್ ಅಂತ ಕೇಳಿದ. ಉತ್ತರಿಸಲು ನನ್ನಲ್ಲಿ ಶಬ್ದಗಳಿರಲಿಲ್ಲ. ಪದಾತಿ ದಳದ ಆ ಸುಬೇದಾರ್ ಪ್ರತಾಪ್ ಸಿಂಗ್ ಆ ಇಳಿವಯಸ್ಸಿನಲ್ಲಿ ಸುಮ್ಮನೆ ಬಂದಿರಲಿಲ್ಲ. ಹಿಮಾಲಯದ ಬುಡದಲ್ಲಿರುವ ಮೀಸಾಮಾರಿಯಿಂದ ಸೇಲಾ ಪಾಸ್ ಎಂಬ ದೈತ್ಯ ಶಿಖರ ದಾಟಿ ಆ ಮಂಜಿನಲ್ಲಿ 21 ದಿನಗಳ ಕಾಲ ವಿಶ್ರಾಂತಿಯಿಲ್ಲದೆ ನಡೆದು ಬಂದಿದ್ದ. ನಾನು ಸುಬೇದಾರ್ ಪ್ರತಾಪ್ ಸಿಂಗ್ನ ಮುಖವನ್ನೇ ದಿಟ್ಟಿಸಿದೆ. ಆತ ಅಮಾಯಕವಾಗಿ ನಗುತ್ತಿದ್ದ. ಈ ಅನಕ್ಷರಸ್ಥ ಸಿಪಾಯಿಗಿರುವ ದೇಶಭಕ್ತಿ, ಕರ್ತವ್ಯ ಪ್ರಜ್ಞೆ ಮತ್ತು ತ್ಯಾಗ ಭಾವನೆಗಳು ನಮ್ಮ ಸೈನ್ಯದ ಸರ್ವೋಚ್ಚ ಅಧಿಕಾರಿಗಳಲ್ಲಿ ಇಲ್ಲವಲ್ಲ ಅನ್ನಿಸಿತು. ಸುಬೇದಾರ್ ಪ್ರತಾಪ್ ಸಿಂಗ್ನ ಭುಜ ತಟ್ಟಿ ಮುಂದಕ್ಕೆ ನಡೆದೆ. ವಾಪಸ್ಸು ಬರುವಾಗ 2ನೇ ಬ್ರಿಡ್ಜಿನ ಬಳಿ ಅವನ ಶವವನ್ನು ದಾಟಿಕೊಂಡೇ ಬರಬೇಕಾಯಿತು. ಪಿಂಚಣಿ ಪಡೆದು ಹೆಂಡತಿ ಮಕ್ಕಳೊಂದಿಗೆ ಸುಖವಾಗಿರಬಹುದಾಗಿದ್ದ ಸುಬೇದಾರ್ ಪ್ರತಾಪ್ ಸಿಂಗ್ ದೇಶಕ್ಕಾಗಿ ಪ್ರಾಣ ಬಿಟ್ಟು ಗಡಿಯಲ್ಲಿ ಮಲಗಿದ್ದ. ಅವನ ಪಕ್ಕದಲ್ಲಿ ನಿಂತು ಕ್ಷಣಕಾಲ ಆಲೋಚಿಸಿದೆ. ಸಾವು ಎಲ್ಲರಿಗೂ ಬರುತ್ತದೆ. ಮಿಲಿಟರಿಯಲ್ಲಿ ಅದು ಉಳಿದೆಲ್ಲಕ್ಕಿಂತ ಮೊದಲು ಬರುತ್ತದೆ. ಆದರೆ ಪ್ರತಾಪ್ ಸಿಂಗ್ ಸುಬೇದಾರನಂತಹ ಸಾವಿರಾರು ಧೀರ ಯೋಧರ ಸಾವಿಗೆ, ವಿನಾಕಾರಣ ಸಾವಿಗೆ ಕಾರಣರಾದವರು ಯಾರು? ಅದೇ 2ನೇ ಬ್ರಿಡ್ಜಿನ ಬಳಿ ನಿಂತು ಕೇಳಿಕೊಂಡೆ. ತುಂಬ ಜನ ನೆನಪಾದರು. ಭಾರತದ ದೌರ್ಭಾಗ್ಯದ ಕತೆ 1950ರಿಂದಲೇ ಶುರುವಾಗಿದೆ ಎನ್ನಿಸಿತು. ಗಡಿ ವಿವಾದಗಳು ಈ ಜಗತ್ತಿನ ಎಲ್ಲ ದೇಶಗಳಿಗೂ ಇರುತ್ತವೆ. ಅವು ಕೆಲವೊಮ್ಮೆ ರೇಗಿ ಉಲ್ಬಣಕ್ಕೆ ಹೋಗುತ್ತವೆ. ಇನ್ನುಳಿದಂತೆ ಆಗೊಂದು ಈಗೊಂದು ಸಣ್ಣ ಗಾತ್ರದ ಗುಂಡಿನ ಚಕಮಕಿ ಅನೇಕ ದೇಶಗಳ ಗಡಿಗಳಲ್ಲಿ ನಡೆದೇ ನಡೆಯುತ್ತದೆ. ಇಂಥ ಗಡಿ ತಂಟೆಗಳು, ವಿವಾದಗಳು ಉಲ್ಬಣಕ್ಕೆ ಹೋಗುತ್ತಿವೆಯಾ, ದೊಡ್ಡ ರಗಳೆ ಶುರುವಾಗಲಿದೆಯಾ ಎಂಬುದನ್ನು ಅಧ್ಯಯನ ಮಾಡುವುದಕ್ಕೇನೆ ವಿದೇಶಾಂಗ ವ್ಯವಹಾರಗಳ ಖಾತೆಯ ಮಂತ್ರಿಗಳ ಕೈ ಕೆಳಗೆ ದೊಡ್ಡ ಸಂಬಳದ ಒಂದಿಷ್ಟು ಜನ ಅಧಿಕಾರಿಗಳಿರುತ್ತಾರೆ. ಅವರು ಕಾಲದಿಂದ ಕಾಲಕ್ಕೆ ನಮ್ಮ ನೆರೆ ರಾಷ್ಟ್ರಗಳು ಗಡಿಯ ಬಗ್ಗೆ ಎತ್ತುತ್ತಿರುವ ತಕರಾರುಗಳೇನು ಎಂಬುದನ್ನು ಗಮನಿಸುತ್ತಲೇ ಇರಬೇಕು. ಅಪಾಯದ ಸಂಕೇತ ದೊರೆತ ತಕ್ಷಣ ಇಡೀ ದೇಶವನ್ನು ಜಾಗೃತಗೊಳಿಸಿ ಒಂದು ಯುದ್ಧಕ್ಕೆ ಅಣಿ ಮಾಡಬೇಕು. ಏನೂ ಆಗಲಿಕ್ಕಿಲ್ಲ ಬಿಡಿ ಎಂಬ ಉಡಾಫೆಯಾಗಲಿ, ಗಡಿ ತಂಟೆಯೆಡೆಗಿನ ನಿರ್ಲಕ್ಷ್ಯವಾಗಲಿ ಕ್ಷಮ್ಯವಲ್ಲ. ದಿಲ್ಲಿಯ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಲ್ಲಿ ಕುಳಿತ ದೊಡ್ಡ ಸಂಬಳದ ಬುದ್ಧಿವಂತರಿಗೆ 1962ರಲ್ಲಿ ನಡೆದ ಯುದ್ಧದ ಬೇರುಗಳು 1950ರಲ್ಲೇ ಇವೆ ಎಂಬುದು ಬಹುಶಃ ಗೊತ್ತೇ ಇರಲಿಲ್ಲ.
ಒಂದಲ್ಲ ಒಂದು ದಿನ ಈ ಚೀನಾ ಎಂಬ ಪಾತಕ ಶಕ್ತಿಯೊಡನೆ ನೀವು ಯುದ್ಧ ಮಾಡಬೇಕಾಗುತ್ತದೆ ಮತ್ತು ಈಗ ನನ್ನ ಕಣ್ಣೆದುರಿಗೆ ಕುಳಿತಿರುವ ನಿಮ್ಮಲ್ಲೇ ಕೆಲವರು ಆ ಯುದ್ಧ ಭೂಮಿಯಲ್ಲಿ ಬಂದೂಕು ಹೊತ್ತು ಓಡಾಡುತ್ತಿರುತ್ತೀರಿ ಎಂದು 1950ರಲ್ಲೇ ಭವಿಷ್ಯ ನುಡಿದಿದ್ದಾತ. ಆತ ಪ್ರವಾದಿಯಲ್ಲ, ದೈವಪುರುಷನಲ್ಲ, ಕಡೇ ಪಕ್ಷ ಭಾರತೀಯನೂ ಅಲ್ಲ. ಆತನ ಹೆಸರು ಜೋ. ಕಮಾಂಡೆಂಟ್ WDA ಲೇಟೆಂಟ್ರನ್ನು ನಾವು ಜೋ ಎಂದು ಕರೆಯುತ್ತಿದ್ದೆವು. ಆತ ಬ್ರಿಟಿಷ್ ಸೈನ್ಯಾಧಿಕಾರಿ, ದೊಡ್ಡ ತಾಕತ್ತಿನ, ಕ್ಷಾತ್ರದ, ನಿಷ್ಠಾವಂತ ಸೈನಿಕ. ಅವತ್ತು ಆತ ನಾನು ಕುಳಿತಿದ್ದ ತರಗತಿಯೊಳಕ್ಕೆ ನಡೆದು ಬಂದ. ದಕ್ಷಿಣ ಭಾರತದಲ್ಲಿರುವ ವೆಲ್ಲಿಂಗ್ಟನ್ ಎಂಬಲ್ಲಿನ ಡಿಫೆನ್ಸ್ ಸರ್ವೀಸಸ್ ಸ್ಟಾಫ್ ಕಾಲೇಜಿನ ತರಗತಿಯ ಕೋಣೆಯದು. ಅಲ್ಲಿ ನಾನು ವಿದ್ಯಾರ್ಥಿ. ಮತ್ತೊಬ್ಬ ಉಪನ್ಯಾಸಕರು ನಮಗೆ ಪಾಠ ಮಾಡುತ್ತಿದ್ದರು. ಆದರೆ ಅನಿರೀಕ್ಷಿತವಾಗಿ ಕ್ಲಾಸಿನೊಳಕ್ಕೆ ನಡೆದು ಬಂದ ಕಮಾಂಡೆಂಟ್ ಜೋ ಸಣ್ಣದೊಂದು ಚಪ್ಪಾಳೆ ತಟ್ಟಿ ಉಪನ್ಯಾಸ ನಿಲ್ಲಿಸಲು ಹೇಳಿದರು. ತಾವೇ ವೇದಿಕೆಯತ್ತ ನಡೆದರು. ಅವತ್ತು ತಾರೀಖು ಅಕ್ಟೋಬರ್ 7, 1950. ಟಿಬೆಟ್ನೊಳಕ್ಕೆ ಚೀನಾದ ಸೈನ್ಯ ಪ್ರವೇಶ ಮಾಡಿದೆ. ಟಿಬೆಟ್ನ ರಾಜಧಾನಿ ಲಾಸಾ ಚೀನಾದ ಕೈವಶವಾಗಿದೆ ಎಂಬ ಸುದ್ದಿ ಆಗಷ್ಟೇ ಕಮಾಂಡೆಂಟ್ ಜೋ ಅವರಿಗೆ ದೊರಕಿತ್ತು. ಗೆಳೆಯರೇ, ನಿಮ್ಮ ಭಾರತ ದೇಶದ ನಾಯಕರಿಗೆ ಮುಂದಾಲೋಚನೆ ಇಲ್ಲ. ನಾಳೆ ಏನಾದೀತೆಂಬ ಅರಿವಿಲ್ಲ. ಪಕ್ಕದ ಟಿಬೆಟ್ನೊಳಕ್ಕೆ ನುಗ್ಗಿ ಬಂದು ಕುಳಿತಿರುವ ಚೀನಾದ ವಿರುದ್ಧ ಭಾರತದ ಸರ್ಕಾರ ಉಸಿರೆತ್ತುತ್ತಿಲ್ಲ. ನಿಮ್ಮ ನಾಯಕರು ತೆಪ್ಪಗೆ ಕುಳಿತು ಬಿಟ್ಟಿದ್ದಾರೆ. ಭಾರತ ದೇಶದ ಹಿತ್ತಿಲ ಬಾಗಿಲು ಮುರಿದು ಬಿದ್ದಿದೆ ಎಂಬುದು ಅವರಿಗೆ ಅರ್ಥವಾಗುತ್ತಿಲ್ಲ. ಚೀನಾದ ಸೈನ್ಯ ಟಿಬೆಟ್ನೊಳಕ್ಕೆ ಬಂತೆಂದರೆ ಅದರರ್ಥ ಭಾರತದ ಗಡಿಯ ಉದ್ದಗಲಕ್ಕೂ ಚೀನಾದಂತಹ ಪ್ರಬಲ ಶತ್ರುವೊಬ್ಬ ಹುಟ್ಟಿಕೊಂಡ ಅಂತಲೇ. ಇನ್ನು ನಿಮ್ಮ ಪೂರ್ವದ ಗಡಿಗಳು ಭದ್ರವಾಗಿರಲಾರವು. ದುರಂತವೆಂದರೆ ಪೂರ್ವದ ಗಡಿಯುದ್ದಕ್ಕೂ ನಿಮ್ಮ ದೇಶದ ಪ್ರಮುಖ ಪಟ್ಟಣಗಳಿವೆ, ಕಾರ್ಖಾನೆಗಳಿವೆ, ಇಡೀ ದೇಶಕ್ಕೆ ಕಚ್ಚಾ ಸಾಮಗ್ರಿ ಒದಗಿಸುವ ನೆಲೆಗಳಿವೆ. ನಾಳೆ ಅಥವಾ ಯಾವತ್ತೋ ಒಂದು ದಿನ ಚೀನೀ ದುಶ್ಮನ್ ತನ್ನ ಹಿಡಿತದಲ್ಲಿರುವ ಟಿಬೆಟ್ನಲ್ಲಿ ತನ್ನ ಫಿರಂಗಿ ಇರಿಸಿ ಭಾರತದತ್ತ ಗುಂಡು ಹಾರಿಸತೊಡಗಿದರೆ ನಿಮ್ಮ ಗಡಿ ರಾಜ್ಯಗಳ ಕಥೆ ಮುಗಿದೇ ಹೋಯಿತು. ಭಾರತದ ಈ ಗಡಿಗಳಿವೆಯಲ್ಲ, ಅವುಗಳನ್ನು ಕಾಯುವುದು, ರಕ್ಷಿಸುವುದು ಸುಮ್ಮನೆ ಮಾತಲ್ಲ. ನಿಮ್ಮ ದೇಶದ ತಾಕತ್ತು ಮೀರಿ ಖರ್ಚು ಮಾಡಬೇಕಾಗುತ್ತದೆ. ಮೈಲಿಗಟ್ಟಲೆ ಸುಭದ್ರವಾದ ರಸ್ತೆಗಳನ್ನು ಹಾಕಬೇಕು. ಅದಕ್ಕೆಂದೇ ಒಂದು ಕ್ರಮಬದ್ಧವಾದ ಸೈನ್ಯ ಕಟ್ಟಬೇಕು. ಟಿಬೆಟ್ನಲ್ಲಿ ಚೀನೀಯರು ನೆಮ್ಮದಿಯಾಗಿ ನೆಲೆಗೊಳ್ಳಲು ಕೊಂಚ ಸಮಯ ಹಿಡಿದೇ ಹಿಡಿಯುತ್ತದೆ. ಅಷ್ಟರೊಳಗಾಗಿ ನೀವು ಪಾಕಿಸ್ತಾನದೊಂದಿಗಿನ ನಿಮ್ಮ ಗಡಿ ರಗಳೆ ಮುಗಿಸಿಕೊಳ್ಳದೆ ಹೋದರೆ ಇಬ್ಬಿಬ್ಬರು ಶತ್ರುಗಳನ್ನು ನಿಭಾಯಿಸುವುದರೊಳಗೆ ಹೈರಾಣಾಗಿ ಹೋಗುತ್ತೀರಿ. ಈಗ ಸದ್ಯಕ್ಕೆ ಚೀನಾ ತನ್ನದೇ ಆದ ರಗಳೆಯಲ್ಲಿದೆ. ಕೊರಿಯಾ ಯುದ್ಧ ಅದರ ತಾಕತ್ತನ್ನೆಲ್ಲ ತಿಂದು ಹಾಕುತ್ತಿದೆ. ನಿಮ್ಮ ದೇಶದ ನಾಯಕರು ಇದೇ ಸಂದರ್ಭ ಬಳಸಿಕೊಂಡು ಟಿಬೆಟ್ನೊಳಕ್ಕೆ ಚೀನೀ ಸೈನ್ಯ ಬಾರದಂತೆ ತಡೆಯಬೇಕಿತ್ತು. ನಾಳೆ ಚೀನೀಗಳು ಕೊರಿಯಾ ಯುದ್ಧ ಮುಗಿಸಿಕೊಂಡು ಮತ್ತೆ ಬಲಿಷ್ಠರಾಗಿ ಬಿಟ್ಟರೆಂದಿಟ್ಟುಕೊಳ್ಳಿ, ನಿಮ್ಮ ದೇಶ ದೊಡ್ಡ ಮಟ್ಟದ ಕಂದಾಯ ಕಟ್ಟಬೇಕಾಗುತ್ತದೆ. ಹಾಗೆ ಮಾತಾಡುತ್ತಾ ಆಡುತ್ತಾ ಹೋದ ಕಮಾಂಡೆಂಟ್ ಜೋ ಒಂದು ಹಂತದಲ್ಲಿ ಒಂದು ಕ್ಷಣ ಸುಮ್ಮನಾದರು. ಆಮೇಲೆ ನಮ್ಮೆಲ್ಲರ ಮುಖಗಳನ್ನು ದಿಟ್ಟಿಸಿ ನೋಡಿ, ಬಾಯ್ಸ್, ಇವತ್ತು ನನ್ನೆದುರಿಗೆ ಕುಳಿತಿರೋ ನಿಮ್ಮ ಪೈಕಿಯೇ ಕೆಲವರು ರಿಟೈರ್ ಆಗೋದಕ್ಕೆ ಮುಂಚೆ ಚೀನಾದೊಂದಿಗೆ ಯುದ್ಧ ಮಾಡುತ್ತಿರುತ್ತೀರಿ. ಟೇಕ್ ಇಟ್ ಫ್ರಮ್ ಮೀ ಅಂದವರೇ ಮಾತು ಮುಗಿಸಿ ಕೋಣೆಯಿಂದ ಆಚೆಗೆ ಹೊರಟು ಹೋದರು. ಅವತ್ತು ನಾವು ಕಮಾಂಡೆಂಟ್ ಜೋ ಅವರನ್ನು ಗೇಲಿ ಮಾಡಿಕೊಂಡು ನಕ್ಕಿದ್ದೆವು. ಆದರೆ ಆತನ ಮಾತು ಅದೆಷ್ಟು ಸತ್ಯವಾಯಿತು. 1962ರ ಯುದ್ಧದಲ್ಲಿ ನನ್ನ ಸಹಪಾಠಿಯಾಗಿದ್ದ ಲೆಫ್ಟಿನೆಂಟ್ ಕರ್ನಲ್ ಬ್ರೈಜ್ ಮೆಹ್ತಾ ಶತ್ರುವಿನ ಗುಂಡಿಗೆ ಬಲಿಯಾದ. ಸ್ವತಃ ನಾನು ಚೀನೀಗಳ ಕೈಗೆ ಸೆರೆಸಿಕ್ಕು ಯುದ್ಧ ಬಂದಿಯಾದೆ. ನನ್ನೊಂದಿಗೆ ಅವತ್ತು ತರಗತಿಯಲ್ಲಿದ್ದ ಮತ್ತೊಬ್ಬ ಸಹಪಾಠಿ ಕೂಡ ಹಿರಿಯ ಅಧಿಕಾರಿಯಾಗಿ ಯುದ್ಧದಲ್ಲಿ ಭಾಗವಹಿಸಿದ್ದ. ಕಮಾಂಡೆಂಟ್ ಜೋ ಸುಮ್ಮನೆ ಹಾಗೆ ಮಾತಾಡಿರಲಿಲ್ಲ. ಆತನ ಯುದ್ಧಾನುಭವ ದೊಡ್ಡದಿತ್ತು. ಬ್ರಿಟಿಷ್ ಸೇನೆಯಲ್ಲಿ ತುಂಬ ಹೆಸರು ಮಾಡಿದ್ದ ಅಧಿಕಾರಿ. 1942ರಲ್ಲಿ ಬರ್ಮಾದಲ್ಲಿ ಯುದ್ಧವಾದಾಗ ಗೂರ್ಖಾ ಬೆಟಾಲಿಯನ್ನ ನೇತೃತ್ವ ವಹಿಸಿದ್ದ. ಅಷ್ಟೇ ಸಮರ್ಥವಾಗಿ ಇತಿಹಾಸ ಮತ್ತು ಯುದ್ಧದ ಇತಿಹಾಸ ಓದಿಕೊಂಡಿದ್ದ ಮನುಷ್ಯ. ನಾವೆಲ್ಲ ಆತನನ್ನು ತುಂಬ ಪ್ರೀತಿಸುತ್ತಿದ್ದೆವು, ಗೌರವಿಸುತ್ತಿದ್ದೆವು. ಆದರೆ ಅವತ್ತು ಕಮಾಂಡೆಂಟ್ ಜೋ ನಮ್ಮ ದೇಶದ ಸರ್ಕಾರದ ಮತ್ತು ನಾಯಕರ ವಿರುದ್ಧ ಮಾತನಾಡಿದುದನ್ನು ನಾವು ಸಹಿಸಿರಲಿಲ್ಲ.
ಎಷ್ಟಾದರೂ ಈ ಬ್ರಿಟಿಷರ ಮನುಷ್ಯ ಕಮ್ಯುನಿಸ್ಟ್ ಚೀನಾದ ವಿರುದ್ಧ ಮಾತಾಡೇ ಆಡುತ್ತಾನೆ. ಹಳೆ ಕಾಲದ ಸಾಮ್ರಾಜ್ಯಶಾಹಿ ಮನಸ್ಸು ಅಂತ ಗೇಲಿ ಮಾಡಿಕೊಂಡಿದ್ದೆವು. ಆದರೆ ಈಗನ್ನಿಸುತ್ತದೆ ಕಮಾಂಡೆಂಟ್ ಜೋ ನಿಜವಾಗಿಯೂ ಭಾರತದ ಮಿತ್ರನಾಗಿದ್ದ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಿಟ್ಟುಕೊಟ್ಟು ಬ್ರಿಟಿಷರು ವಾಪಸ್ಸು ಹೊರಟು ಹೋದ ನಂತರವೂ ಆತ ಭಾರತದ ಮೇಲಿನ ಪ್ರೀತಿಯಿಂದಾಗಿ ಇಲ್ಲೇ ಉಳಿದಿದ್ದ. ತನ್ನ ಶ್ರಮ, ಶ್ರದ್ಧೆ, ಬುದ್ಧಿವಂತಿಕೆಗಳನ್ನೆಲ್ಲ ಬಳಸಿ ದಕ್ಷಿಣ ಭಾರತದ ವೆಲ್ಲಿಂಗ್ಟನ್ನಲ್ಲಿ ಸೈನ್ಯಾಧಿಕಾರಿಗಳ ತರಬೇತಿ ಶಾಲೆ ಕಟ್ಟಿ ಬೆಳೆಸಿದ. ಅವತ್ತು ನಮಗೆ ಜೋ ಎಂಥ ಮುಂದಾಲೋಚನೆಯ ಮನುಷ್ಯ ಅಂತ ಗೊತ್ತೇ ಆಗಿರಲಿಲ್ಲ. ಮುಂದೆ ಕೆಲವೇ ತಿಂಗಳುಗಳಲ್ಲಿ ಅಂದರೆ 1951ರಲ್ಲಿ ಭಾರತದ ವಿದೇಶಾಂಗ ಖಾತೆಯ ಸಚಿವಾಲಯದಿಂದ ಒಬ್ಬ ಹಿರಿಯ ಸಿವಿಲ್ ಅಧಿಕಾರಿ ನಮ್ಮ ಕಾಲೇಜಿಗೆ ಭಾರತ ಟಿಬೆಟ್ ಚೀನಾ ಸಂಬಂಧಗಳ ಬಗ್ಗೆ ಭಾಷಣ ಮಾಡಲು ಬಂದಿದ್ದರು. ಟಿಬೆಟ್ ದೇಶವನ್ನು ಚೀನಾ ಆಕ್ರಮಿಸಿಕೊಂಡಿದ್ದರಲ್ಲಿ ತಪ್ಪೇನಿದೆ? ಅದನ್ನು ಭಾರತ ಸರ್ಕಾರ ಸುಮ್ಮನೆ ಸಮ್ಮತಿಸಿದ್ದು ಕೂಡ ತಪ್ಪೇನಲ್ಲ. ಮೇಲ್ನೋಟಕ್ಕೆ ಚೀನಾ ಒರಟಾಗಿ ವರ್ತಿಸುತ್ತದೆ ಅನ್ನಿಸುತ್ತಿರಬಹುದು. ಆದರೆ ಚೀನಾಕ್ಕೆ ಟಿಬೆಟ್ನ ಮೇಲೆ ಅಧಿಕಾರ ಸ್ಥಾಪಿಸುವ ನ್ಯಾಯಯುತ ಹಕ್ಕಿದೆ. ಶಿ ಈಸ್ ರೈಟ್ ಎಂದು ತುಂಬ ವಿವರವಾಗಿ ಮನಮುಟ್ಟುವಂತೆ ಮಾತನಾಡಿದರು. ನಿಜ ಹೇಳಬೇಕೆಂದರೆ ಹೌದಲ್ಲ, ಈತ ಹೇಳುತ್ತಿರೋದು ಎಷ್ಟು ಸಮಂಜಸವಾಗಿದೆ ಅಂತ ನನಗೇ ಅನ್ನಿಸಿತ್ತು. ನ್ಯಾಯಯುತ ಅಧಿಪತ್ಯ ಹೊಂದಿರುವ ಚೀನಾ ಟಿಬೆಟ್ನ ಮೇಲೆ ಬಂದು ಕೂತರೆ ಅದನ್ನು ಭಾರತದ ನಾಯಕರೇಕೆ ಪ್ರತಿಭಟಿಸಬೇಕು? ಈ ಕಮಾಂಡೆಂಟ್ ಜೋ ಸುಮ್ಮನೆ ಇಲ್ಲದ್ದು ಮಾತನಾಡುತ್ತಾರೆ ಅಂತ ನನಗೆ ನಾನೇ ಹೇಳಿಕೊಂಡಿದ್ದೆ. ಅಷ್ಟರಲ್ಲಿ ಜೋ ಎದ್ದು ನಿಂತೇ ಬಿಟ್ಟರಲ್ಲ. ಕಾಲೇಜಿಗೆ ಹೀಗೆ ಅತಿಥಿ ಭಾಷಣ ಮಾಡಲು ಬಂದವರನ್ನು ಕೆಣಕುವುದು ಆತನ ಹಳೇ ರೂಢಿ. ಚೀನಾದ ಹಕ್ಕು ಏನೇ ಇರಲಿ, ಐತಿಹಾಸಿಕವಾದುದನ್ನೇ ಮಾತಾಡಿ ಪ್ರಯೋಜನವಿಲ್ಲ. ಟಿಬೆಟ್ ಭೂಭಾಗವನ್ನು ಚೀನಾದವರು ಹೀಗೆ ಮಾನಭಂಗಕ್ಕೆ ಈಡು ಮಾಡುತ್ತಿರೋದನ್ನು ನಿಮ್ಮ ಭಾರತ ಸರ್ಕಾರ ಒಪ್ಪುತ್ತೋ? ನಾಳೆ ಈ ಚೈನಾ ಟಿಬೆಟ್ ಗಡಿಯಲ್ಲಿ ಬಂದೂಕು ಹಿಡಿದು ನಿಂತರೆ ಯುದ್ಧ ತಾಂತ್ರಿಕತೆಯ ದೃಷ್ಟಿಯಿಂದ ನೀವು ಯಾವ ಸ್ಥಿತಿಯಲ್ಲಿರುತ್ತೀರಿ? ನನಗೆ ಉತ್ತರ ಕೊಡಿ ಎಂದು ಗಂಟು ಬಿದ್ದರು ಕಮಾಂಡೆಂಟ್ ಜೋ. ಕಮಾಂಡೆಂಟ್ ಸಾಹೇಬ್, ನನ್ನನ್ನಿಲ್ಲಿ ಭಾರತ ಟಿಬೆಟ್ ಚೀನಾ ಸಂಬಂಧಗಳ ಇತಿಹಾಸದ ಬಗ್ಗೆ ಮಾತನಾಡಲು ಕರೆಸಿದ್ದೀರಿ ಅಂದುಕೊಂಡಿದ್ದೇನೆ. ಯುದ್ಧ ತಾಂತ್ರಿಕತೆಯ ವಿಷಯವನ್ನು ನನ್ನನ್ಯಾಕೆ ಕೇಳುತ್ತೀರಿ? ಅದೇನಿದ್ದರೂ ನಿಮಗೆ ಬಿಟ್ಟದ್ದು, ಸೈನ್ಯದವರಿಗೆ ಅಂದು ಆ ಅಧಿಕಾರಿ ನುಣುಚಿಕೊಂಡಿದ್ದ. 1951ರಲ್ಲಿ ಭಾರತವನ್ನಾಳುತ್ತಿದ್ದ ಹೊಸ ತಲೆಮಾರಿನ ಅಧಿಕಾರಿಶಾಹಿ ಜನರ ಪಾಲಿಗೆ ಇತಿಹಾಸವೇ ಬೇರೆ, ರಾಜಕಾರಣವೇ ಬೇರೆ, ಯುದ್ಧ ತಾಂತ್ರಿಕತೆಯೇ ಬೇರೆ ಎಂಬ ಭಾವನೆ ಇತ್ತು. ಕಮಾಂಡೆಂಟ್ ಜೋ ಅತ್ಯಂತ ಮುಂದಾಲೋಚನೆಯ ಮನುಷ್ಯ ಎಂಬುದು ಮನವರಿಕೆಯಾಗಲು ನಾನು 12 ವರ್ಷ ಕಾಯಬೇಕಾಯಿತು. ನಮ್ಮ ಮೇಲೆ 1962ರಲ್ಲಿ ಚೀನಾ ದಂಡೆತ್ತಿ ಬರುವ ತನಕ. ಒಬ್ಬ ಬ್ರಿಟಿಷ್ ಸೈನ್ಯಾಧಿಕಾರಿಗಿದ್ದಂತಹ ಮುಂದಾಲೋಚನೆ ನಮ್ಮ ದೇಶದ ಯಾವುದೇ ಅಧಿನಾಯಕನಿಗಿರಲಿಲ್ಲ. ಒಂದು ಕಡೆ ಕೊರಿಯಾದೊಂದಿಗೆ ಭಯಾನಕ ಕದನದಲ್ಲಿ ತೊಡಗಿದ್ದಾಗಲೇ ಚೀನಾ ಅಕ್ಟೋಬರ್ 7, 1950ರಂದು ಹಠಾತ್ತನೆ ಟಿಬೆಟ್ನ ಮೇಲೆ ಆಕ್ರಮಣ ನಡೆಸಿಬಿಟ್ಟಿತ್ತು. ಆಗ ನೆಹರು ಬೆಚ್ಚಿಬಿದ್ದಿದ್ದರು. ನಮ್ಮನ್ನು ಚೀನಾದ ದವಡೆಯಿಂದ ರಕ್ಷಿಸಿ ಎಂದು ಟಿಬೆಟನ್ನರು ಆರ್ತನಾದ ಮಾಡಿದ್ದರು. ಆದರೆ ಚೀನಾದೊಂದಿಗೆ ಸ್ನೇಹ ಬಯಸಿದ್ದ ಈ ನೆಹರು, ನೀವೇ ಒಪ್ಪಂದ ಮಾಡಿಕೊಂಡು ರಾಜಿ ಮಾಡಿಕೊಳ್ಳಿ ಎಂದು ಹೇಳಿ ಕೈ ತೊಳೆದುಕೊಂಡಿದ್ದರು. ಆತನಿಗೆ ಗೊತ್ತಿತ್ತು, ಟಿಬೆಟ್ನೊಳಕ್ಕೆ ಚೀನಾ ನುಗ್ಗುವುದೆಂದರೆ ಮುಂದೆ ಯಾವತ್ತೋ ಭಾರತಕ್ಕೆ ತೊಂದರೆಯಾಗಲಿದೆ ಅಂತ. ಏಕೆಂದರೆ ಬಲಿಷ್ಠ ಚೀನಾಕ್ಕೂ ಭಾರತಕ್ಕೂ ಮಧ್ಯೆ ಪುಟ್ಟ ಟಿಬೆಟ್ ಒಂದು ತಡೆಗೋಡೆಯಂತಿತ್ತು. ಬ್ರಿಟಿಷರು ಅದನ್ನು ತುಂಬ ಎಚ್ಚರದಿಂದ ಕಾಯ್ದುಕೊಂಡು ಬಂದಿದ್ದರು. ಯಾವತ್ತಿಗಾದರೂ ಚೀನಿಗಳು ಟಿಬೆಟನ್ನು ಬಳಸಿಕೊಂಡು ಅದೇ ನೆಲದಲ್ಲಿ ನಿಂತು ಭಾರತದತ್ತ ಫಿರಂಗಿ ಎತ್ತುತ್ತಾರೆಂಬುದು ವಿದಿತವಾಗಿತ್ತು. ಅವತ್ತು ಪಾರ್ಲಿಮೆಂಟಿನಲ್ಲಿ ಪ್ರೊಫೆಸರ್ NG ರಂಗಾ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಮುಂತಾದವರು ಈ ಬಗ್ಗೆ ನೆಹರೂರನ್ನು ದಿಟ್ಟವಾದ ಪ್ರಶ್ನೆ ಕೇಳಿದ್ದರು. ಪಕ್ಕದಲ್ಲೇ ಚೀನಿಗಳನ್ನಿಟ್ಟುಕೊಳ್ಳೋದು ಅಪಾಯವಲ್ಲವೇ ಅಂದಿದ್ದರು. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲರು ಇವತ್ತೇ ಟಿಬೆಟ್ಟಿಗಾಗಿ ಯುದ್ಧವಾಗಿ ಹೋಗಲಿ ಅಂದಿದ್ದರು. ಅವರು ಇನ್ನಷ್ಟು ಕಾಲ ಬದುಕಿದ್ದಿದ್ದರೆ ಭಾರತಕ್ಕೆ ಇಂಥ ದುಸ್ಥಿತಿ ಬರುತ್ತಿರಲಿಲ್ಲ. ಟಿಬೆಟ್ ನಮ್ಮದು ಅಂತ ಚೀನಾದ ಸರ್ಕಾರ ಗುಡುಗುಡುತ್ತಿರಬಹುದು. ಆದರೆ ಟಿಬೆಟ್ನ ಮೇಲೆ ಭಾರತಕ್ಕೆ ಪರಂಪರಾಗತವಾದ ಹಿಡಿತವಿದೆ. ಆ ಹಿಡಿತವನ್ನು ಬ್ರಿಟಿಷರು ನಮಗೆ ಕೊಟ್ಟು ಹೋಗಿದ್ದಾರೆ ಎಂದು ನೆಹರು ವಾದಿಸಿದ್ದರೆ, ಅವತ್ತೇ ಎಚ್ಚರಗೊಂಡಿದ್ದರೆ
ಖಂಡಿತ ಈ ಪರಿಸ್ಥಿತಿ ಎದುರಿಸಬೇಕಾಗಿರುತ್ತಿರಲಿಲ್ಲ. ಭಾರತದ ಸೈನ್ಯವನ್ನು ತಗೊಂಡು ಹೋಗಿ ಟಿಬೆಟ್ನಲ್ಲಿ ನಿಲ್ಲಿಸೋಕೆ ನಮಗೆ ಯಾವ ಹಕ್ಕಿದೆ? ಟಿಬೆಟ್ ಎಂಬುದು ಸ್ವತಂತ್ರ ದೇಶವೋ ಚೀನಾದ ಒಂದು ಭಾಗವೋ? ಅದೇನೇ ಆಗಿರಲಿ, ಅಲ್ಲಿ ನಮ್ಮ ಸೈನ್ಯವನ್ನು ಇರಿಸೋದು ನ್ಯಾಯಸಮ್ಮತವಲ್ಲ ಎಂದು 1954ರಲ್ಲಿ ಈ ನೆಹರು ನುಡಿದೇ ಬಿಟ್ಟರು. ನಿಜ ಹೇಳಬೇಕೆಂದರೆ ಪ್ರಧಾನಿ ನೆಹರೂಗೆ ಚೀನಾದೊಂದಿಗೆ ವ್ಯಾಜ್ಯ ಬೇಕಾಗಿರಲಿಲ್ಲ. ಆತ ಜಾಗತಿಕ ಮಟ್ಟದಲ್ಲಿ ಶಾಂತಿಯ ಹರಿಕಾರನಾಗಿ ಬೆಳೆಯುವ ಸಂಭ್ರಮದಲ್ಲಿದ್ದ. ನೆಮ್ಮದಿಯಾಗಿದ್ದ ಟಿಬೆಟ್ನ ಮೇಲೆ ಚೀನಾ ಆಕ್ರಮಣ ಮಾಡಿದಾಗ ಛೇ ಏನಿದು, ನಮಗೆ ಆಶ್ಚರ್ಯವಾಗುತ್ತಿದೆ, ಚೀನಾ ಹೀಗೆ ಮಾಡಬಾರದಾಗಿತ್ತು, ಇದು ಶೋಚನೀಯ, ಇನ್ನು ಮೇಲಾದರೂ ಬಗೆಹರಿಸಿಕೊಳ್ಳಬೇಕು ಆಯ್ತಾ ಎಂಬ ಧಾಟಿಯ ಪತ್ರವೊಂದನ್ನು ಚೀನಾದ ರಾಜಧಾನಿಗೆ ಕಳಿಸಿಕೊಟ್ಟರು ನೆಹರು. ಇನ್ನು ಮೇಲೆ ನಾವು ಒಳ್ಳೆ ಹುಡುಗರಾಗಿರುತ್ತೇವೆ ಬಿಡಿ ಎಂಬ ಉತ್ತರ ಬರೆದು ಕಳಿಸಿತು ಚೀನಾ. ನೆಹರೂಗೆ ಅಷ್ಟೇ ಸಾಕಿತ್ತು, ಅಲ್ಲಿಗದನ್ನು ಬಿಟ್ಟುಬಿಟ್ಟರು. ದುರಂತವೆಂದರೆ ಟಿಬೆಟ್ ಮೇಲೆ ಚೀನಾ ಕಾಲಿಟ್ಟಂತಹ ಒಂದು ಘಟನೆ ಕೆಲವೇ ವರ್ಷಗಳಲ್ಲಿ ಕೋಟ್ಯಂತರ ಭಾರತೀಯರ ಭವಿತವ್ಯಗಳ ಮೇಲೆ ಪರಿಣಾಮ ಬೀರಲಿದೆ ಎಂಬುದನ್ನು ಭಾರತದ ಕೆಲವು ದೂರದೃಷ್ಟಿಯುಳ್ಳ ಜನ ಅರ್ಥ ಮಾಡಿಕೊಂಡಿದ್ದರು. ಸಾಮಾನ್ಯ ಭಾರತೀಯರಿಗೆ ಸ್ವಾತಂತ್ರ್ಯ ದೊರಕಿದ್ದೇ ಒಂದು ಸಂಭ್ರಮವಾಗಿ ಹೋಗಿತ್ತು. ಅವನಿಗೆ ಜಗತ್ತಿನ ಭೂಪಟದಲ್ಲಿ ಟಿಬೆಟ್ ಎಲ್ಲಿದೆ ಎಂಬುದೇ ಮರೆತು ಹೋಗಿತ್ತು. ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳಿಗೆ ಜಗತ್ತಿನ ನಾನಾ ದೇಶಗಳೊಂದಿಗೆ ರಾಜತಾಂತ್ರಿಕ ಸಂಬಂಧ ಕುದುರಿಸುವುದು, ಸಂಯುಕ್ತ ರಾಷ್ಟ್ರ ಸಂಸ್ಥೆಯ ಮುಂದೆ ಕಾಶ್ಮೀರದ ಕೇಸು ಮಂಡಿಸುವುದು, ಜಾಗತಿಕ ಮಟ್ಟದ ಸಭೆಗಳಿಗೆ ಜವಾಹರ್ಲಾಲ್ ನೆಹರು ಭಾಗವಹಿಸಲು ಹೊರಟಾಗ ಅವರಿಗಾಗಿ ಭಾಷಣ ಸಿದ್ಧಪಡಿಸುವುದು ಬರೀ ಇದೇ ಕೆಲಸವಾಗಿತ್ತು. ಖುದ್ದು ನೆಹರೂಗೆ ಭಾರತದ ಮಟ್ಟ ಮೀರಿ ಆಫ್ರಿಕಾ, ಏಷ್ಯಾ ದೇಶಗಳ ಮುತ್ಸದ್ದಿಯಾಗಿ ಬೆಳೆದು ಬಿಡುವ ಸಡಗರವಿತ್ತು. ಸಾಮ್ರಾಜ್ಯಶಾಹಿ ವಿರೋಧಿ ನಾಯಕನಾಗಿ ಕಂಗೊಳಿಸುವ ಇರಾದೆಯಿತ್ತು. ಚೀನಾದ ಬಗ್ಗೆ, ಅದರ ತಣ್ಣಗಿನ ಕ್ರೌರ್ಯದ ಬಗ್ಗೆ ಯಾರೂ ತಲೆಕೆಡಿಸಿಕೊಳ್ಳಲೇ ಇಲ್ಲ. ಭಾರತದಷ್ಟೇ ನರಳಿ ಚೇತರಿಸಿಕೊಳ್ಳುತ್ತಿದ್ದ ಚೀನಾ ತೀರಾ ನೆರೆಮನೆಯವರ ಮೇಲೆ ದಂಡೆತ್ತಿ ಬಂದು ಬಿಡಬಹುದು ಅಂತಲೂ ಯಾರೂ ಊಹಿಸಿರಲಿಲ್ಲ. ಟಿಬೆಟನ್ನು ಸ್ವತಂತ್ರವಾಗಿರಲು ಬಿಟ್ಟರೆ ಯಾವತ್ತಾದರೊಂದು ದಿನ ಅಮೆರಿಕನ್ನರು ಬಂದು ಅದನ್ನು ತನ್ನ ಸ್ಥಾವರವನ್ನಾಗಿ ಮಾಡಿಕೊಂಡು ಬಿಡುತ್ತಾರೆ. ಅದನ್ನು ತಪ್ಪಿಸುವುದಕ್ಕಾಗಿಯೇ ಟಿಬೆಟ್ನ ಆಕ್ರಮಣ ಮಾಡುತ್ತಿದ್ದೇನೆ. ಇಷ್ಟಕ್ಕೂ ಟಿಬೆಟ್ ಯಾವತ್ತಿಗಾದರೂ ನಮಗೇ ಸೇರಿದ್ದು ಎಂಬ ನೆಪ ಒಡ್ಡತೊಡಗಿತ್ತು ಚೀನಾ. ಅದಕ್ಕೆ ತಕ್ಕಂತೆ ಭಾರತದ ಕಮ್ಯುನಿಸ್ಟರು ಚೀನಾ ಮಾಡಿದ್ದೇ ಸರಿ ಎಂದು ವಾದಿಸತೊಡಗಿದರು. ಬಲಪಂಥೀಯರು ಚೀನಾದೊಂದಿಗೆ ಯುದ್ಧ ಆಗೇ ಬಿಡಲಿ ಎಂದು ಹಠ ಹೂಡಿದ್ದರು. ಇಬ್ಬರ ಮಧ್ಯೆ ಸಿಕ್ಕಿಕೊಂಡು ಕಿರಿಕಿರಿ ಅನುಭವಿಸತೊಡಗಿದ ನೆಹರೂಗೆ ಸ್ವಾತಂತ್ರ್ಯ ಬಂದ ಕೆಲವೇ ವರ್ಷದೊಳಗಾಗಿ ಒಂದು ಅಂತಾರಾಷ್ಟ್ರೀಯ ವಿವಾದ ಮೈಮೇಲೆಳೆದುಕೊಳ್ಳುವುದು ಬೇಡವೆನಿಸಿತ್ತು. ಯಾವ ಕಾರಣಕ್ಕೂ ಟಿಬೆಟನ್ನು ನಾವು ಬಿಡೋದಿಲ್ಲ, ನಮ್ಮ ಸೈನ್ಯ ಅಲ್ಲಿಗೆ ನುಗ್ಗುತ್ತಿದೆ, ಟಿಬೆಟನ್ನರನ್ನು ವಿಮುಕ್ತಗೊಳಿಸುತ್ತದೆ ಮತ್ತು ಚೀನೀಗಳ ವಿಶಾಲ ಸಮೂಹಕ್ಕೆ ಟಿಬೆಟನ್ನರನ್ನು ಸೇರಿಸಿಕೊಳ್ಳುತ್ತದೆ ಎಂದು ಚೀನಾದ ಜನರಲ್ ಲಿಯೋ ಪೋ ಚಾಂಗ್ ಬಹಿರಂಗವಾಗಿ ಹೇಳಿಕೆ ನೀಡುತ್ತಿದ್ದರೂ ಈ ಪರಿಯದೊಂದು ಅನಾಹುತವನ್ನು ಚೀನಾ ಮಾಡಿಬಿಡಬಹುದು ಅಂತ ಚಾಚಾ ನೆಹರು ಕಲ್ಪಿಸಿಕೊಳ್ಳಲೇ ಇಲ್ಲ. ಏಕೆಂದರೆ ಆತನಿಗೆ ಆ ದಿನಗಳಲ್ಲಿ ಮೂಲಭೂತವಾಗಿ ಈ ದೇಶದ ಹಿತರಕ್ಷಣೆಗಿಂತ ತಾನು ಇದರ ಅಧಿನಾಯಕನಾಗಿ ಮೆರೆಯುವುದೇ ಹೆಚ್ಚು ಆಪ್ಯಾಯಮಾನವಾಗಿತ್ತು. 1950ರ ತನಕ ನಿರಾತಂಕವಾಗಿ ಸ್ವಾತಂತ್ರ್ಯ ಅನುಭವಿಸಿಕೊಂಡು ಬಂದಿದ್ದ ಟಿಬೆಟನ್ನು ಚೀನಾ ಬಹಿರಂಗವಾಗಿ ನುಂಗಿ ಹಾಕಿದಾಗ ಈ ನೆಹರು ಅದನ್ನೊಂದು ಜಾಗತಿಕ ಚರ್ಚೆಯ ವಿಷಯವನ್ನಾಗಿ ಮಾಡಬಹುದಿತ್ತು. ಮಾಡಲಿಲ್ಲ. ಏನಿದ್ದರೂ ಚೀನೀಗಳನ್ನೇ ಮನವೊಲಿಸಿ ತೃಪ್ತಿಪಡಿಸಿ ಅವರ ಗೆಳೆತನ ಸಂಪಾದಿಸಿಕೊಳ್ಳುವ ಹಂಬಲ ತೋರಿದರು ನೆಹರು. ಚೀನೀಗಳು ಮಾಡಿದ್ದೇ ಸರಿಯೆಂದು ಅವರಿಗಿಂತ ಉಗ್ರವಾಗಿ ನೆಹರು ಅವರೇ ವಾದಿಸಿದರು. ಮುಂದೊಂದು ದಿನ ಟಿಬೆಟನ್ನರಿಗೆ ಅವರ ಸ್ವಾತಂತ್ರ್ಯ ಬಿಟ್ಟುಕೊಡುತ್ತೇವೆ ಬಿಡಿ ಎಂದು ಹೇಳಿದ ಚೀನೀಗಳನ್ನು ನಮ್ಮ ಸರ್ಕಾರ ಒಪ್ಪಿಕೊಂಡಿತು. ಚೀನೀಗಳು ಹಿಂಸೆಗಿಳಿಯುವುದಿಲ್ಲ ಎಂದು ನಂಬಿಕೊಂಡಿತು. ಇದೇ ಟಿಬೆಟ್ನ ಪ್ರಶ್ನೆ ಸಂಯುಕ್ತ ರಾಷ್ಟ್ರ ಸಂಸ್ಥೆಯಲ್ಲಿ 23 ನವೆಂಬರ್ 1950ರಂದು ಚರ್ಚೆಗೆ ಬಂದಾಗ ಅದರ ಚರ್ಚೆಯೇ ಬೇಡ, ಅದು ಚೀನಾದ ಆಂತರಿಕ ಸಂಗತಿ, ಅವರವರೇ ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳುತ್ತಾರೆ ಎಂದು ಹೇಳಿದ್ದು ಭಾರತ. ಭಾರತದ ದೃಷ್ಟಿಯಲ್ಲಿ 1950ರ ಹೊತ್ತಿಗೆ ಟಿಬೆಟ್ ಸಮಸ್ಯೆ ಬಗೆಹರಿದಾಗಿತ್ತು. ಹೀಗಾಗಿ ಟಿಬೆಟ್ನ ಮೇಲಿನ ಆಕ್ರಮಣವನ್ನು ಸಂಯುಕ್ತ ರಾಷ್ಟ್ರ ಸಂಸ್ಥೆ ಚರ್ಚೆಗೆತ್ತಿಕೊಳ್ಳಲೇ ಇಲ್ಲ. ಭಾರತದಂತಹ ದೇಶವೇ ಈ ಬಗ್ಗೆ ಆಸಕ್ತಿ ತೋರದಿದ್ದಾಗ
ಜಗತ್ತಿನ ಇನ್ಯಾವ ದೇಶ ಟಿಬೆಟ್ನ ಬಗ್ಗೆ ತಲೆ ಕೆಡಿಸಿಕೊಂಡೀತು? ಆಯಿತಲ್ಲ, ಪಕ್ಕದಲ್ಲೇ ದುಶ್ಮನ್ ಬಂದು ಕುಳಿತಿದ್ದ. ಅವತ್ತಿಗೆ ಚೀನಾವನ್ನು ಶತ್ರು ದೇಶವೆಂದು ಪರಿಗಣಿಸದಿದ್ದರೂ ಇಡೀ ಏಷ್ಯಾದಲ್ಲೇ ಒಂದು ಬಲಿಷ್ಠ ದೇಶ ಎಂದು ಪರಿಗಣಿಸಬಹುದಿತ್ತು. ಹಾಗೆ ಪರಿಗಣಿಸಿದ ಮೇಲೆ ಪಕ್ಕದಲ್ಲಿ ಬಂದು ಕುಳಿತವನ ಬಗ್ಗೆ ಒಂದು ಎಚ್ಚರಿಕೆ, ಒಂದು ಸಿದ್ಧತೆ, ಕಡೇ ಪಕ್ಷ ಅವನು ಮೈಮೇಲೆ ಬಿದ್ದರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಲ್ಲಷ್ಟು ಗಟ್ಟಿತನವನ್ನಾದರೂ ಬೆಳೆಸಿಕೊಳ್ಳಬೇಕಿತ್ತು. ಕೇವಲ 1950ರಲ್ಲಿ ಟಿಬೆಟ್ನೊಳಕ್ಕೆ ಕಾಲಿಟ್ಟ ಚೀನಾ 1951ರ ಹೊತ್ತಿಗಾಗಲೇ ಭಾರತದ ಗಡಿಗೆ ಬಿಸಿ ಮುಟ್ಟಿಸತೊಡಗಿತ್ತು. ಅದು 1951ರಲ್ಲಿ ಲಡಾಖ್ ಗಡಿಗಳಲ್ಲಿ ಸೈನಿಕರನ್ನು ಗಸ್ತು ತಿರುಗಲು ಬಿಟ್ಟಿತ್ತು. ಅದು ಕೊರಿಯಾದೊಂದಿಗೆ ಯುದ್ಧ ತಡವಿಕೊಂಡು ಕಂಗಾಲಾಗಿದ್ದ ಕಾಲ. ಆ ಕಾಲದಲ್ಲೇ ಭಾರತದ ಗಡಿಗಳ ಕಡೆಗೆ ಕಣ್ಣು ಹಾಯಿಸಿತ್ತು ಚೀನಾ. ಲಡಾಖ್ನಲ್ಲಿ ಸೈನಿಕರ ಗಸ್ತು ಶುರುವಾಗಿದೆ ಎಂಬ ಸಂಗತಿಯನ್ನು ನೆಹರು ಗಮನಕ್ಕೂ ತರಲಾಯಿತು. ದುರಂತವೆಂದರೆ ನೆಹರು ಅದನ್ನು ಸಂಸತ್ತಿನ ಗಮನಕ್ಕೇ ತರಲಿಲ್ಲ. ನಿಜ, ಗಡಿಯ ವಿಷಯಕ್ಕೆ ಸಂಬಂಧಿಸಿದಂತೆ ಚೀನಾದೊಂದಿಗೆ ನಾನು ಚರ್ಚಿಸಲೇ ಇಲ್ಲ. ಅದು ನನ್ನ ಮೂರ್ಖತನ. ಚರ್ಚಿಸುವಂಥದ್ದೇನೂ ಇಲ್ಲವೆಂದುಕೊಂಡು ಬಿಟ್ಟಿದ್ದೆ ಎಂದು ಮುಂದೆಂದೋ ದೇಶದ ಮುಂದೆ ಒಪ್ಪಿಕೊಂಡಿದ್ದರು ನೆಹರು. ಅದರರ್ಥ ಆ ತನಕ ನಿರುಪದ್ರವಕಾರಿಯಾಗಿದ್ದ ನೆರೆಮನೆಯ ಟಿಬೆಟ್ನ ಜಾಗಕ್ಕೆ ಬಲಿಷ್ಠ ಹಾಗೂ ಬೂದಾಹಿ ಚೀನಾ ಬಂದು ಕುಳಿತದ್ದನ್ನು ನಾವು ಗಮನಿಸಲೇ ಇಲ್ಲ. ಮುಂದೊಂದು ದಿನ ಈ ಗಡಿಗಳಲ್ಲಿ ಚೀನಾ ಆಕ್ರಮಣಕಾರಿ ನಿಲುವು ತಳೆದರೆ ಅದು ನಮ್ಮ ಬಡದೇಶವನ್ನು ದಿವಾಳಿಯ ಅಂಚಿಗೆ ತಂದು ಬಿಡಬಹುದು ಎಂಬುದನ್ನೂ ಯೋಚಿಸಲಿಲ್ಲ. ಹೋಗಲಿ, ಚೀನಾದೊಂದಿಗೆ ಯುದ್ಧ ಮಾಡಲಾಗದಿದ್ದರೆ NEFA ಗಡಿಯಲ್ಲಿ ಚೀನಾ ಕೇಳುವ ಕೆಲ ಭಾಗಗಳನ್ನು ಬಿಟ್ಟುಕೊಡಲಿಕ್ಕಾದರೂ ನಾವು ಸಿದ್ಧರಾಗಬೇಕಿತ್ತು. ಆ ಕೆಲಸವನ್ನೂ ನಾವು ಮಾಡಲಿಲ್ಲ. ಚೀನಾದೊಂದಿಗೆ ಹೇಗಾದರೂ ಮಾಡಿ ಮೈತ್ರಿ ಬೆಳೆಸಿಕೊಂಡು ಅದರ ಮನವೊಲಿಸಿ ಪೂಸಿ ಹೊಡೆಯುತ್ತಲೇ ಪಾರಾಗಿ ಬಿಡಬಹುದೆಂದುಕೊಂಡೆವು. ಯುದ್ಧದಂತಹ ದುರ್ದಿನವನ್ನು ನಾವು ಊಹಿಸಲೇ ಇಲ್ಲ. ಆ ದುರ್ದಿನ ಅಕ್ಟೋಬರ್ 20, 1962ರಂದು ಬೆಳಗಿನ ಜಾವ 5 ಗಂಟೆಗೆ ಸರಿಯಾಗಿ ಹಾಜರಾಗಿಯೇ ಬಿಟ್ಟಿತು. ಅವತ್ತಿಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಕೇವಲ 15 ವರ್ಷಗಳಾಗಿದ್ದವು. ಟಿಬೆಟ್ನೊಳಕ್ಕೆ ಚೀನಾ ಕಾಲಿಟ್ಟು 12 ವರ್ಷಗಳಾಗಿದ್ದವು.